ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನಿಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿ ಚಂದ್ರು ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರಮ್ಮ. ನಮಸ್ಕಾರ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಆಗಿದೆ. ಏನೊಂದು 7-8 ಕಾಯಿಲೆ ಇದ್ದಾವೆ, ಬಟ್ ತೊಂದರೆ ಇಲ್ಲ. 50ಕ್ಕೂ ಹೆಚ್ಚು ವರ್ಷ, 51ನೇ ವರ್ಷ, 500ಕ್ಕೂ ಹೆಚ್ಚು ಸಿನಿಮಾಗಳು ಎಲ್ಲ ಆವಾಗಲೇ ಹೇಳ್ದಂಗೆ ಎಲ್ಲರ ಜೊತೆ ನಟಿಸಿದ್ದೀರಾ. ಸೊ ಅಣ್ಣವ್ರ ಜೊತೆ ಕೂಡ ನಿಮ್ಗೊಂದು ಒಡನಾಟ ಇತ್ತು, ಅವ್ರ ಬಗ್ಗೆ ಮಾತಾಡೋದಾದ್ರೆ ಸರ್? ಸಿದ್ಧಗಂಗಾ ಸ್ವಾಮಿಗಳಿಗೆ ಒಂದು ಮಾತು ಹೇಳಿದೆ, ನಡೆದಾಡೋ ದೇವರು ಮತ್ತು ಮಹಾತ್ಮ. ನಾನು ಎಷ್ಟೋ ಒಂದು ಸ್ವಲ್ಪ ಬದಲಾವಣೆ ಆಗಿರ್ತಕ್ಕಂಥದ್ದು, ಪರಿವರ್ತನೆ ಆಗಿರ್ತಕ್ಕಂಥದ್ದು. ಇವತ್ತೇನಾದರೂ ನಿಮಗೆ ನಾನು ಸರಳವಾಗಿದ್ದೀನಿ, ಸುಲಭವಾಗಿದ್ದೀನಿ, ಸೆಲೆಬ್ರಿಟಿ ಥರ ಇಲ್ಲ ಅಂತ ಅಂದರೆ ಅದು ನಾಟಕ ಅಲ್ಲ. ಅದನ್ನು ಆ ಸ್ವಾಮಿಗಳ ಪ್ರೇರಣೆ ಮತ್ತು ರಾಜ್ಕುಮಾರ್ ಅವರು ನೋಡ್ಕೊಳ್ತಿದ್ದಷ್ಟೆ. ಒಬ್ಬ ಮನುಷ್ಯ ನಡವಳಿಕೆಯಲ್ಲಿ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ ನನಗೆ ತಿಳ್ಕೊಳ್ಳೋಕ್ಕೆ ಅಂದರೆ ಅವರಿರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, ವಾಜಪೇಯಿ ಅಂತ ನಾಯಕರ ಜೊತೆ ಓಡಾಡಿದ್ದೀನಿ, ಅದ್ವಾನಿ ಅವ್ರ ನಾಟಕ ನಾಯಕರ ಜೊತೆ ರಾಮಕೃಷ್ಣ ಹೆಗ್ಡೆ ಅವರು, ದೇವೇಗೌಡರು ಇರ್ಬೋದು, ಆಮೇಲೆ ನಮ್ಮ ಬೊಮ್ಮಾಯಿ ಅವರು ಇರ್ಬೋದು. ನೋಡ್ತಾ ಅಂದರೆ ಆ ಫೀಲ್ಡ್ಗಳು ನನಗೆ ಗೊತ್ತಿರೋದ್ರಿಂದ ಇವ್ರನ್ನೆಲ್ಲ ನೋಡಿದಾಗ ಇವತ್ತು ನಮ್ಮ ಕ್ರಿಕೆಟ್ನಲ್ಲಿ GR ವಿಶ್ವನಾಥ್ ಇರ್ಬೋದು, ರಾಹುಲ್ ದ್ರಾವಿಡ್ ಅವ್ರ ನಡವಳಿಕೆ ಇದಾವಲ್ಲ, ಇವತ್ತು ನಿಮಗೆ ಇದು ಜೀವಂತವಾಗಿ ಉಳಿದಾವಲ್ವ. ಹೇಗೆ ನಡ್ಕೊಂಡ್ರು, ಅವ್ರ ಬ್ಯಾಡ್ ಹ್ಯಾಬಿಟ್ಸ್ ಬರೋದೇ ಇಲ್ಲ ಯಾವುದಕ್ಕೂ ಕೂಡ ಇಲ್ಲಿ. ಹಾಗೆ ರಾಜ್ಕುಮಾರ್ ಅವರು ಹೇಗೆ ಹುಟ್ಟಿ ಏನೇನು ನಡ್ಕೊಂಬಂದ್ರು ನನ್ನ ಥರನೇ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿಲ್ಲ, ರಂಗಭೂಮಿ ಇದೆಲ್ಲ ನೋಡಿ. ಅವ್ರ ಕಂಠ ಮತ್ತು ಅವ್ರ ಸೊಂಟ ಅಂತ ಯಾಕೆ ಹೇಳ್ತೀನಿ ಅಂದರೆ, ದೇಹ ಹೆಂಗೆ ಇಟ್ಕೊಂಡಿದ್ರು, ಆ ವಯಸ್ಸಿನಲ್ಲೂ ಕೂಡ ಹೆಂಗೆ ಇಟ್ಕೊಂಡಿದ್ರು, ಚೆನ್ನಾಗಿ ಊಟ ಮಾಡೋರು, ಡಯಟ್. ಇವತ್ತಿನ ಕಾಲದಲ್ಲಿ ಡಯಟ್ ಮಾಡ್ತಾರಲ್ಲ ಫಿಸಿಕ್, ಆದರೆ ಫಸ್ಟ್ ಕ್ಲಾಸಾಗಿ ಚಿನ್ನೋರು, ಫಸ್ಟ್ ಕ್ಲಾಸಾಗಿ ದಂಡಿಸೋರು. ಅವರು 50 ದಾಟಿದ ಮೇಲೆ ಯೋಗದಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೋತಾರೆ ಅಂತಂದ್ರೆ ಒಬ್ಬ ಮನುಷ್ಯ. ಆಮೇಲೆ ಎಲ್ಲೋ ಹೊರಗಡೆ ಹೋಗ್ತಾ ಸಿಟ್ಟು ದುಮ್ಮಾನಗಳನ್ನೆಲ್ಲ ಅದುಮಿಟ್ಕೊಂಡು ಅವ್ರ ಮನೆಯವ್ರಿಗೆ ಬೇಕಾದ್ರೆ ಕೊಟ್ಕೊಂಡ್ರೇನೋ, ಅವ್ರ ಮದುವೆನೂ ಆದರು. ಇನ್ನೂ ಸುಂದರವಾಗಿರೋವಂಥ ಎಲ್ಲರೂ ಸಿಕ್ತಿದ್ರು ಕೂಡ ಮನೆಯಲ್ಲಿ ಅರೇಂಜ್ಮೆಂಟ್ಸ್ಗೆ ಒಪ್ಕೊಂಡು ಮದುವೆ ಮಾಡಿಕೊಂಡ್ರು, ಮದ್ರಾಸ್ನಲ್ಲಿ ಬೆಳೆದ್ರು, ಅವಮಾನಗಳನ್ನು ಸಹಿಸ್ಕೊಂಡ್ರು, ಅವ್ರಿಗಾದಂಥ ದುರಂತಗಳನ್ನೆಲ್ಲ ತಡ್ಕೊಂಡ್ರು. ಆದರೂ ಎಲ್ಲೋ ಅವ್ರ ಕಡೆ ಕೊನೆ ಚಿರಂಜೀವಿಯಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಯಾಕೆ ಉಳ್ದ ಅಂದರೆ, ಒಂದು ಅದ್ಭುತವಾದ ಅಭಿನಯ. ಯಾವ ಪಾತ್ರವನ್ನು ಕೊಟ್ಟರು ಅಚ್ಚುಕಟ್ಟಾಗಿ ಮಾಡಿ ಜನಕ್ಕೆ ಮೆಚ್ಚುವಂಥದ್ದು. ಇದೇ ಅಲ್ಟಿಮೇಟ್ ಏನೋ, ಇನ್ನು ಮಾಡೋಕ್ಕಾಗಲ್ವೇನೋ ಅನ್ನೋ ಲೆವೆಲ್ಗೆ. ಆ್ಯಂಡ್ ವೆರೈಟೀಸ್ ಆಫ್ ಪಾತ್ರ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಅವರ ಶ್ರದ್ಧೆ. ಅಂದರೆ ಒಬ್ಬ ಪ್ರೊಡ್ಯೂಸರ್, ಅನ್ನದಾತ ಜನ, ಮತ್ತು ಅನ್ನ ಕೊಟ್ಟವನು ಯಾರು? ನಿರ್ಮಾಪಕ. ಆ ನಿರ್ಮಾಪಕರಿಗೆ ಯಾವುದೇ ಥರದಲ್ಲಿ ಅವ್ನು ಎಷ್ಟನ್ನ ದುಡ್ಕೊಂಡ್ಲಿ ನನಗೆ ಮುಖ್ಯ ಅಲ್ಲ, ನನ್ನಿಂದ ಲಾಸ್ ಆಗಬಾರ್ದು, ನನ್ನಿಂದ ಹೆಚ್ಚು ದುಡ್ಡು ಮಾಡಿ ಇನ್ನೊಂದು ವರ್ಷ ಜನಕ್ಕೆ ಆಗಲಿ, ಅನ್ನ ಹಾಕಲಿ ಅಂತ ಭಾವನೆ ಇಟ್ಕೊಂಡು ಮಾಡಿದ್ರು. ಆರ್ಟಿಸ್ಟ್ ಹತ್ರ ನಡ್ಕೊತಿದ್ದು ಕತೆಗೆ ಅವ್ರು ಓದಿರೋದು ಎಷ್ಟಮ್ಮ? ತುಂಬ ಕಡಿಮೆ, 4ನೇ ಕ್ಲಾಸ್ ಏನೋ ಕತೆ. ಸಂಸ್ಕೃತದಲ್ಲಿ ಮಾತಾಡೋಕ್ಕೆ ಹೇಳ್ಕೊಟ್ರೆ ಮಾತಾಡೋರು, ಇಂಗ್ಲೀಷ್ ಹೇಳ್ಕೊಟ್ರೆ ಮಾತಾಡೋರು. ಆ ಹಳಗನ್ನಡದ ಕಾವ್ಯವನ್ನು ವಾಚನ ಮಾಡ್ತಕ್ಕಂಥದ್ರಲ್ಲಿ ಇನ್ನೊಬ್ರು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಕನ್ನಡಕ್ಕೆ ಒಂದು ಸೊಗಸನ್ನು ಕೊಟ್ಟವ್ರು ಯಾರಾದರೂ ಇದ್ದರೆ, ಸಾಹಿತಿಗಳು ಕುವೆಂಪುರವರು, ಬೇಂದ್ರೆಯವರು, ಇವರು ಗುಡ್ಡಪ್ಪನವ್ರದ್ದು ಬಿಟ್ಬಿಟ್ರೆ, ಒಬ್ಬ ಈ ಥರದ ಒಬ್ಬ ಏನೂ ಅರಿವಿಲ್ಲದೆ ಜ್ಞಾನದ ಅಂದರೆ ಪುಸ್ತಕದ ಜ್ಞಾನನೇ ಇಲ್ಲದೆ ಇರ್ತಕ್ಕಂಥ ಭಂಡಾರದ ಥರ ಆಗಿ ಕೊಟ್ಟರಲ್ಲ. ಯಾವುದೇ ಮಾತನ್ನು ಯಾವತ್ತಾದರೂ ತಪ್ಪು ಹುಡುಕಿ ನೋಡೋಣ. ಇಲ್ಲಿ ಯಾಕೆ ಹೇಳ್ತೀನಿ ಮಾತನ್ನಂದರೆ, ಆ್ಯಕ್ಟಿಂಗ್ ಗ್ರೇಟೇ, ಬಟ್ ಅಹಂಕಾರವು ಅವ್ರ ಜೊತೆಯಲ್ಲಿ ಬಂದಿದ್ದಿದ್ರೆ ನಿಮ್ಮ ಉದಯ್ ಕುಮಾರ್ಗಾದಂಗೆ, ಕಲ್ಯಾಣ್ ಕುಮಾರ್ಗಳಾದಂಗೆ ಅವರು ಅವನತಿ ಹೊರಟೋದ್ರಲ್ಲ ಬೇಗ ಒಳ್ಳೊಳ್ಳೆ ನಟರೇ ಉಳ್ಕೊಳ್ಳಲಿಲ್ಲ. ಹಾಗಾಗಿ ನನ್ನ ದೃಷ್ಟಿಯಿಂದ ನಾವು ಆ್ಯಕ್ಟಿಂಗ್ ಕಡಿಮೆ ಇವಾಗ ಅಂಬರೀಷ್ ಅವರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರು ಅಂತಲ್ಲ, ನಡವಳಿಕೆ ಬೇರೆ ರೀತಿಯಲ್ಲಿ, ಇನ್ನೊಂದು ರೀತಿಯಲ್ಲಿ ಅವ್ರ ನಡವಳಿಕೆ. ರಾಜ್ಕುಮಾರ್ದು ಇನ್ನೊಂದು ರೀತಿ ರೂಪ, ಕ್ರೂಡಾಗಿತ್ತು, ಕ್ರೂರವಾಗಿತ್ತು, ಎಲ್ಲರನ್ನು ಮಾತಾಡ್ಸ್ತಿದ್ದು ಅವ್ರ ಭಾಷೆ. ಇವರು ನವಿರಾಗಿ ನವನಾಗಿ ಎಲ್ಲರಿಗೂ ಒಂದೇ ಭಾವನೆಯಲ್ಲಿ ಕಂಡಂತ ಇದೆ. ಎಷ್ಟು ವರ್ಷ? 1 ವರ್ಷ 2 ವರ್ಷ ಅಲ್ಲ, 50 ವರ್ಷಗಳ ಕಾಲ ಸಾಯೋ ತನಕನೂ ಅದನ್ನು ಮೇಂಟೈನ್ ಮಾಡ್ತಾರೆ. ಆ್ಯಕ್ಟಿಂಗಿಂತ ಕಷ್ಟ ಬಿದ್ದಿರೋದು ಅವ್ರು ಇದನ್ನೇ. ಅದನ್ನೆಲ್ಲ ನೋಡಿದಾಗ ಒಬ್ಬ ಮನುಷ್ಯ ಅಂದರೆ ಹೀಗಿರಬೇಕು, ಬಸವಣ್ಣನ ಆಧಾರದ ಮನುಷ್ಯ ಹೆಂಗಿರಬೇಕು, ಇವ್ರು ಹೆಂಗಿರಬೇಕು, ಎಲ್ಲರಿಗೂ ಚೆನ್ನಾಗಾಗಬೇಕು ಎಲ್ರಿಗೂ. ಹಾಗಾಗಿ ಅಂಥ ಒಬ್ಬ ನಟ ನಮ್ಮಲ್ಲಿದ್ದ, ನಮ್ಮ ಜೊತೇಲಿ ಸಿಕ್ತು, ನಮಗೆ ಅವಕಾಶ ಸಿಕ್ತು ಅಂತ. ಆಮೇಲೆ ಒಬ್ರಿಗೂ ಹೊರಟಾಗ್ತಿರೋ ಥರ ನಡ್ಕೋತಾ ಇದ್ರು. ಏಕವಚನ, ಬಹುವಚನ. ಆಮೇಲೆ ಗೌರವ, ಕಾಲ ಮೇಲೆ ಕಾಲ ಹಾಕೊಂಡು ಕಾಲ ಆಡಿಸ್ಕೊಂಡು ಕೂತ್ಕೊಳ್ಳೋದು. ಅವ್ರಿಗೆ ಅಷ್ಟು ಶಕ್ತಿ ಇತ್ತು, ಹಾಕ್ಕೋಬೋದು. ಅಲ್ಲಿ ದೂರದಲ್ಲಿ ಕಂಡುಬಿಟ್ರೆ ಅಕಸ್ಮಾತ್ ಹಾಕೊಂಡಿದ್ರೆ ಕಾಲು ಬಿಟ್ಟು ಕೂತ್ಕೊಂಡ್ಬಿಡೋದು. ನೀನು ಬಂದರು ಅಷ್ಟೇ, ನಿನಗೂ ಕೂಡ ಕೂತು ಮಾತಾಡಿಸ್ತಿರ್ಲಿಲ್ಲ. ಎದ್ದು ನಿಂತು ನಮಸ್ಕಾರ ಆದಮೇಲೆ ಕೂತ್ಕೊಂಡು ಬರೀ ಯಾವೂರಿಂದ ಎಲ್ಲಿಂದ ಬಂದಿದ್ದು, ಕಷ್ಟ ಸುಖ ಮಾತಾಡಿಸಿ ಕಾಫಿ ಕೊಡಿ ಅಂತ. ಹೇಳಮ್ಮ ಏನು ಬಂದು, ಎಲ್ಲಿಂದ ಸಾಧ್ಯ?
ಸರ್ ಕಲ್ಪನಾ ಅವರು ನಿಮ್ಗೆ ಒಂದಿನ ದೆವ್ವ ಆಗಿ ಕಾಡಿದ್ರು ಅನ್ನೋದು ಸರ್. ದೆವ್ವ ಇದೆಯೋ ಇಲ್ವೋ ಗೊತ್ತಿಲ್ಲಮ್ಮ. ನಾನು MLA ಆದಂಥ ವಸ್ತು 1987 ಅಂತ ಕಾಣಿಸುತ್ತೆ. ನಾಗರಾಜ್ ಮೂರ್ತಿ ಅಂತ ನನ್ನ ಜೊತೆಲಿ ಒಬ್ಬರು ಗೆಳೆಯರಿದ್ರು, ಸಂಘಟಕ. ದೆವ್ವ ಆಗಿದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಸತ್ತಿದ್ದು ಆಕಸ್ಮಿಕವಾಗಿ ಅನಿರೀಕ್ಷಿತ ಬೇಜಾರಾಗತ್ತಲ್ಲ, ಸೂಯಿಸೈಡ್. ಅದು ವಜ್ರನೋ ಏನೋ ನುಂಗ್ ಸತ್ರು ಅಂತಾರೆ. ಅವರು ಒಂದು ಮದುವೆ ಆಗಿದ್ದರು, ಇನ್ನೊಬ್ಬರು ಮದುವೆ ಆದರು. ಆಮೇಲೆ ಫೈನಲ್ಲಾಗಿ ಅವ್ರ ಸತ್ತಾಗ ಒಬ್ಬ ದೊಡ್ಡ ನಟ, ರಂಗಭೂಮಿ ನಟ, ಅವ್ರ ಹೆಸರು ಮರ್ತಿದ್ದೀನಿ, ವೀರಸಿಂಧೂರ ಲಕ್ಷ್ಮಣ ಅಂತ ಪಾತ್ರ ಮಾಡ್ತಿದ್ರು, ಅವ್ರ ಜೊತೆಲಿದ್ದರು. ಅಲ್ಲೇನೋ ಜಗಳ ಆಯಿತು ಅಂತಂದರು. ಅದು ಬಿಟ್ಬಿಡಿ, ಅದಾಗೋಯ್ತು. ನಾನು ಕ್ಯಾನ್ವಾಸ್ MLA ಆಗಿದ್ದೀನಿ, ಸೆಕ್ರೆಟರಿ ಆಫ್ ದಿ ಪಾರ್ಟಿ ಆಗಿದ್ದೆ. ಅವಾಗ ನಾಗರಾಜ್ ಮೂರ್ತಿ ದೇವೇಗೌಡರು ಅಧ್ಯಕ್ಷರಾಗಿದ್ದ ಸಂದರ್ಭ ಅಂತ ಕಾಣಿಸುತ್ತೆ ಅದು. ಅವಾಗ ನನಗೆ ಡ್ಯೂಟಿ ಹಾಕಿದ್ರು, ಚಿಕ್ಕಮಂಗ್ಳೂರು ಕಡೆ ಇಲ್ಲೆಲ್ಲ ನಾವು ಕ್ಯಾನ್ವಾಸ್ಗೆ ಹೋಗಪ್ಪ ಅಂತ. ನಾವು ಕಾರ್ ತಗೊಂಡು ಹೋಗೋದು, ಇದು ಹುಚ್ಚು ನಮಗೆ. ಅವಾಗ ಭಾಳ ಪಾಪ್ಯುಲರು ಇದ್ದು ಸುದ್ದಿ. ಆ ಒಂದು ದಿವಸ ರಾತ್ರಿ ಎಲ್ಲಿಂದಲೋ ಇನ್ನೊಂದು ಊರಿಗೆ, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬರಬೇಕಾದ್ರೆ ದಾರಿ ಒಳಗಡೆ ರಾತ್ರಿ 11:30-12 ಗಂಟೆ ಟೈಮ್ನಲ್ಲಿ ಸುಸ್ತಾಗ್ಬಿಟ್ಟಿದ್ದು. ಭಾಷಣ ಮಾಡಿ ಜನ ಮುತ್ಕೊಂಡು, ಊಟ ಸರಿಗಿಲ್ಲದೆ ಅದೆಲ್ಲ ಊಟ ಅಂದರೆ ನೆಮ್ಮದಿ ಬೇಕಾಗಿತ್ತು. ಬೆಳಗ್ಗೆ ತಿರುಗಿ ನಾಳೆ ಭಾಷಣ ಮಾಡೋದು. ಆ ಟೈಮ್ನಲ್ಲಿ ಬರಬೇಕಾದ್ರೆ ಯಾರು ಕಲ್ಪನಾರವರು ಸತ್ತೋಗಿದ್ದು ಜಾಗ ಇತ್ತಲ್ಲ, ಆ ಗೆಸ್ಟ್ ಹೌಸು ಖಾಲಿ ಬಿದ್ದು ಬೂತ್ ಬಂಗ್ಲೆ ಆಗೋಗಿತ್ತು. ಏನು ಅದೆಲ್ಲ ನಮಗೇನು ಕತೆ ಗೊತ್ತಿಲ್ಲ, ಇದು ಈಗ ಹೇಳ್ತಾ ಇದ್ದೀನಿ. ಅವತ್ತು ಅಲ್ಲೊಂದು ಗೆಸ್ಟ್ ಹೌಸ್ ಇದೆ ಅಂತ ಯಾರನ್ನೋ ಕೇಳಿದ್ರು. ರಾತ್ರಿ 10:30-11 ಗಂಟೆನಲ್ಲಿ ಇಲ್ಲೆಲ್ಲ ನಮ್ಮ ಮಲ್ಕೊಳ್ಳೋಕೆ ಎಲ್ಲಿದೆ. ನಾನು MLA ಆದ್ದರಿಂದ ನನಗೆ ಗೆಸ್ಟ್ ಹೌಸ್ಗೆ ಉಚಿತವಾಗಿ ಕೊಡೋದಿರ್ತದೆ ಸಾಮಾನ್ಯವಾಗಿ, ಸರ್ಕಾರಿ ಬಂಗ್ಲೆಗಳೆಲ್ಲಿದ್ರು ಕೂಡ. ಇದು ಆ ತಾಲೂಕಿಗೆ ಸಂಬಂಧಪಟ್ಟಿದ್ದ ಬಂಗ್ಲೆ. ನಾಗರಾಜ್ ಮೂರ್ತಿ ನಮ್ಮ ಗೆಳೆಯರು ಭಾಳ ಹುಡ್ಕೋರಂಥದ್ದಲ್ಲ, ಹುಡುಕಿ ಸರ್ ಇಲ್ಲೊಂದು ಗೆಸ್ಟ್ ಹೌಸ್ ಇದೆಯಂತೆ, ಫಾರೆಸ್ಟಲ್ಲಿದೆ. ಅದು ಫಾರೆಸ್ಟಲ್ಲಿದೆ ಒಂಟಿಯಾಗಿ. ಎಲ್ಲೋ ಒಂದು ಕಡೆ ಮಲಿಕಳ ನಡೆಯಪ್ಪ, ಬೆಳಗ್ಗೆ ತಿರುಗಿ ಅಲ್ಲೋಗಿ ಭಾಷಣ ಮಾಡಬೇಕಲ್ಲ ಅಂತ ಹಣ್ಣು ಪಣ್ಣು ತಿನ್ಕೊಂಡು, ಊಟ ಸರಿಯಾಗಿ ಸಿಕ್ಕಿರಲಿಲ್ಲ, ತಿನ್ಕೊಂಡು ಬಂದು ಹುಡ್ಕೊಂಡು ಹೋದೋದು, ಯಾರನ್ನೋ ಕೇಳ್ಕೊಂಡು. ಅಲ್ಲಿ ಹೋದರೆ ಯಾರೂ ಇಲ್ಲವೇ ಇಲ್ಲ, ಬೀಗ ಹಾಕ್ಬಿಟ್ಟಿತ್ತು. ನಾಗರಾಜ್ ನನಗೆ ಸಿಟ್ಟು ಬಂತು, ಏನಪ್ಪ ಇಲ್ಲೂ ಮಲಿಕಳಕ್ಕೆ ಜಾಗಿಲ್ಲ, ಎಲ್ಲಿ ಮಲಿಕಳೋದು, ಇನ್ನೂ ಎಷ್ಟು ದೂರ ಹೋಗ್ಬೇಕು ಯಾವ ಊರಿಗೆ ಅಂತ ಅಂದ್ಕೊಂತಿರ್ಬೇಕಾದ್ರೆ ಹತ್ತು ಕಡೆ ಅಲ್ಲೂ ಅಲ್ಲೂ ಕೂತಿದ್ದವನೊಬ್ಬ ಕೆಮ್ಮುದು ಇದಾಯಿತು. ಏನು ಯಾರು ಅಂತ ಯಾರಪ್ಪ ಇಲ್ಲಿ ಮೇಟಿ ಗಿಟ್ಟಿ ಯಾರು ಇಲ್ವಾ ಅಂತ ಅಂದಾಗ, ನಾನೇ ಮೇಟಿ ಹೇಳಿ ಅಂತ. ಬಾರಿ ಇಲ್ಲಿ MLA ಬಂದಿದ್ದಾರೆ ಬಾರಯ್ಯ ಅಂತ ಇವರು ರೋಪ್ ಹಾಕಿ, MLA ಇದ್ದಲ್ಲ ನಾನು. MLA ಸಾಹೇಬ್ರ ಅಂತ ಬಂದು ನನ್ನ ನೋಡಿದ್ರೆ, ಮುಖ್ಯಮಂತ್ರಿ ಚಂದ್ರ ನಮಸ್ಕಾರ ಸರ್ ಸತ್ಯಲ್ಲ, ಆಯಿತು ರೂಮು ಕೊಡಪ್ಪ ನನ್ನ ಹೆಸರಿಗೆ ಬರ್ಕೊಂಡು, ನಾನು MLA ಅಂತ. ಇಲ್ಲ ಸರ್ ಇದೆ ಕೊಡ್ಬೋದು, ಇಲ್ಲ ಬಟ್ ಇಲ್ಲಿ ಮಲ್ಕೊಳ್ಳೋಕ್ಕಾಗಲ್ಲ, ಇದು ಚೆನ್ನಾಗಿಲ್ಲ ರೂಮು, ಧೂಳು ಪಾಳಾಗಿದೆ, ರಿಪೇರಿ ಇದೆ, ಕೊಡ್ತಾ ಇದೆ ಯಾರಿಗೂ, ನೀವು ಬೇರೆ ಕಡೆ ಅಲ್ಲೊಂದು ಇನ್ನೊಂದು 30 ಕಿಲೋಮೀಟ್ರ್ ದೂರ ಹೋದರೆ ಸಿಗುತ್ತೆ, ಹೋಗಿ ಅಂತ. ಇವನಿಗೆ ಸಿಟ್ಟು ಬಂದ್ಬಿಟ್ಟು ನಮ್ಮ ನಾಗರಾಜ್ MLAಗೆ ಕೊಡಲ್ಲ ಅಂತ. ಅವನು ಕೊಡೋದಕ್ಕೆ ಕಾರಣ ಏನು ಹೇಳಲಿಲ್ಲ. ಬೇಡ ಇದು ಗೊತ್ತಿತ್ತು, ಅವನಿಗೆ ಗೊತ್ತಿರೋದು ಹೇಳೋದು ಬೇಡ ಅಂತ. ಅವನು ನಮ್ಗೆ ಗೊತ್ತಿಲ್ಲ. ಈ ಸಿಟ್ಟಿಗೆ ಅವನು ಕೊನೆಗೆ ಪೀಡಿಸಿದ್ದಕ್ಕೆ, ನಿಮ್ಮ ಹಣೆ ಬರ ಸರ್, ನಮ್ಗೇನು ಮಾಡೋಕ್ಕಲ್ಲ, ಧೂಳು ಕೊಡ್ಕೊಂಡು ಮಲಿಕಳಿಗೆ ಹೋಗಿ ಅಂತ ಬಂದ. ಕಿರುವಂಥ ಬಾಗಿಲು ತೆಗೆದ, ಉಪಯೋಗಿಸಲ್ಲ ಸರಿ. ಹೋದ 2 ಬೆಡ್ ಇತ್ತು, ಒಂದು ಅಲ್ಲಿ ಬಾತ್ರೂಮ್ ಮುಂದಿತ್ತು. ಅವತ್ತೇನೋ ಅದೃಷ್ಟವಶಾತ್ ಲೈಟು ಇತ್ತು. ಸರಿ ಹೋದು. ನಾನೊಂದು ಮಂಚದ ಹಿಡ್ಕೊಂಡು, ಇವರೊಂದು ಮಂಚ ರೂಮ್ಗೆ ಹೋಗಿ ರಿಲೇಸಸ್ ಎಲ್ಲ ಮಾಡಿ ನೀರು ಕುಡಿದ್ಬಿಟ್ಟು ಮಲ್ಕೊಳ್ಳೋಣ. ಸುಸ್ತಾಗಿದೆ, ಬೆಳಗ್ಗೆ 6-6:30 ತನಕ ಎದ್ದೇಳೋದು ಬೇಡ, ಮಲ್ಕೊಳ್ಳೋಣ. ಮಲ್ಕೊಂಡು ಎಲ್ಲ ಆಯಿತು. ಲೈಟ್ ಹಾರಿಸ್ತು. ಬಾಗಿಲು ಬೇಡ ಕಿರ್ಪರ್ರ ಅಂತ ಸೌಂಡ್ ಬರ್ತಿತ್ತು. ಅದೆಲ್ಲ ಆಗೋಯ್ತು. ಎಷ್ಟೋ ಹೊತ್ತಾದ್ಮೇಲೆ ನನಗೆ ಒಂದು ಸ್ವಲ್ಪ ಸಡನ್ನಾಗಿ ಎಚ್ಚರಿಕೆ, ಒಂಥರ ಗಾಬರಿ ಆಗಿದ್ದೆ. ಗೆಜ್ಜೆ ಸೌಂಡು, ಜಿಲ್ ಏನು ಇಲ್ಲಿ ಯಾಕೆ ಬರುತ್ತೆ ಗೆಜ್ಜೆ ಸೌಂಡು? ಫಾರೆಸ್ಟು, ಹಕ್ಕಿಗಳ ಸೌಂಡ್ ಏನೋ ಅಂತ ಥರದಲ್ಲಿ ನನಗೆ. ನಾಗರಾಜ್ ಮೂರ್ತಿಗೆ ವರ್ಕ ಹೊಡಿತಾ ಇದ್ದಾನೆ ಆ ಕಡೆ, ಎಷ್ಟು ಅಲ್ಲಿದ್ದಾನೆ. ನಾನು ಮಲಗಿರೋದು. ಹೆಂಗೆ ಕಣ್ಣು ಮುಚ್ಕೊಂಡು ಇರಲಿ ಅಂತ ಅಂದ್ಬಿಟ್ಟು ಆಮೇಲೆ ನೋಡಿದೆ, ನಗು, ಹೆಂಗಸು ನಗು ಫೀಲ್ ಮಾಡಿದ್ರಿ. ನನಗೆ ಅನ್ನಿಸ್ತಾ ಇದೆ. ಅದು ಇವತ್ತು ಸತ್ಯನೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ. ಅವತ್ತು ಯಾಕೆ ಹಂಗಾಯ್ತು ನಮಗೂ ಗೊತ್ತಿಲ್ಲ. ಏನು ಕನಸೋ ಅವ್ರಿಗೂ ಕೇಳಿಸ್ತಾ? ಇಲ್ಲ, ಅದು ಗೊತ್ತಿಲ್ಲ. ನಮ್ಮ ಮಲಗಿದಾನೆ ಅವನು. ಇದ್ರ ಗಲಾಟೆ ಒಳಗೆ ರೀಸಸ್ಗೆ ಹೋಗಂಗೆ ಆಗ್ಬಿಡ್ತು. ನನಗೆ ಭಯ ಬಂದ್ಬಿಡ್ತಲ್ಲ ಅಂತ. ರೀಸಸ್ಗೆ ಹೋಗೋಣ ಅಂತ ಎದ್ದ ತಕ್ಷಣ ಅಲ್ಲಿ ಯಾರೋ ಒಂಥರ ಬಾಗಿಲು ಹಾಕ್ಕೊಂಡು ಹೋದಂಗೆ ಆಗೋಯ್ತು. ಏನೋ ಒಂಥರ ಇದೆಲ್ಲ ಆಯಿತು. ಗಾಬರಿನೇ ಆಗೋಯ್ತು. ಧ್ವನಿನೂ ಇಲ್ಲ. ನಾಗರಾಜ್ ಮೂರ್ತಿ ಅದು ಕಿರ್ಚ್ಕೊಂಡ ತಕ್ಷಣ ಯಾಕೆ ಸರ್ ಅಂತ ಅವ್ನು ಎದ್ದ. ಈಗ ಅವ್ನಿಗೆ ಹೇಳಿ ಗಾಬರಿ ಬಿಡಿಸೋದು ಬೇಡ ಅಂತ ಅಂದ್ಬಿಟ್ಟು, ನೋಡಿ ಯಾಕೋ ಪ್ರಾಬ್ಲಮ್ಮು ಸ್ವಲ್ಪ ಇದು ಏನಾಗ್ತಿದೆ, ರೀಸಸ್ಗೆ ಹೋಗ್ಬೇಕು, ಇಲ್ಲೇನೋ ಚೆನ್ನಾಗಿಲ್ಲ, ನನಗಲ್ಲಿ ಹೋಗಕ್ಕೆ ಭಯ. ಆ ರೂಮ್ಗೆ ಮೇನ್ ಡೋರ್ ತಕ್ಕೊಂಡು ಆಚೆ ಕಡೆ ರೀಸಸ್ ಮಾಡ್ಕೊಂಡು ಬಂದು ಮಲ್ಕೊಳ್ಳೋಣ, ಬರ್ತೀಯಾ ಅಂತ. ಸರಿ ಅಂತ. ಇಲ್ಲ ಬನ್ನಿ ಸರ್ ಅಂತ, ಹೋಗೋಣ ಅಂತ. ಹೋಗ್ತಿದ್ದ ನನಗೆ ಅದು ಭಯ ಆಯಿತು. ಆಮೇಲೆ ಅಷ್ಟೊತ್ತಿಗೆ ನಾಗರಾಜ್ ಮೂರ್ತಿ ಏನು ಹೇಳ್ದ,
ರಿಸಸ್ಗೆ ಹೋಗಲಿಲ್ಲ. ನಾನು ಆ ರೂಮ್ಗೆ ಹೋಗೋಕ್ಕೆ ಅವನೇ ಬಂದ, ಬಾಗಿಲ ಹತ್ರ ಬಂದು ನಿಂತ್ಕೊಂಡು ಒಳಗಡೆ ನೀವು ಹೋಗಿ ಸರ್, ನನಗೆ ಭಯ. ಹೋಗ್ಬಿಟ್ಟು ಬಂದು ಮಲ್ಕೊಂಡು ತಿರ್ಗಾ ಇಲ್ಲ, ನಿದ್ದೆ ಬರ್ತಾಯಿಲ್ಲ ನನಗೆ. ಅವನು ಮಲ್ಕೊಂಡು ನಿದ್ದೆ ಬರ್ತಿರ್ಬೇಕು, ಕಿರ್ಚ್ಕೊಂಡು ಅಯ್ಯೋ ಅಂತ ಕಿರ್ಚ್ಕೊಂಡು ಅವರಿದ್ದರು. ಯಾಕಪ್ಪ ಏನು ಅಂತ ಸರ್, ಬೇಡ ಇಲ್ಲಿ ಬೇಡ, ಹೋಗೋಣ ಬನ್ನಿ ಸರ್. ಏನಾಯ್ತು ಅಂದರೆ ಸರಿ ಇಲ್ಲ ಬನ್ನಿ ಸರ್, ಸರಿ ಇಲ್ಲ ಬನ್ನಿ ಸರ್. ಇಲ್ಲ ಸರ್, ಯಾರೋ ನಿಮಗೆ ಗೊತ್ತಿತ್ತಾ ಅವರಲ್ಲಿ ಡೆತ್ ಆಗಿರೋ ಜಾಗ ಅಂತ? ನಮಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇನ್ನು ಮುಂಚೆ ನಿಮ್ಗೆ ಹೇಳಬಾರ್ದಾಗಿತ್ತು. ಅಲ್ಲಿ ಆಮೇಲೆ ನಾನು ಬನ್ನಿ ಸರ್, ಇಲ್ಲಿ ಯಾರೋ ಹೆಂಗಸರು ಓಡಾಡೋದಂಗೆ ಆಗ್ತಾಯಿದೆ, ಯಾಕೋ ಭಯ ಆಗ್ತಾಯಿದೆ ನನಗೆ ಈ ಥರ ಓಪನ್ನಾಗಿ ಹೇಳ್ದ. ನನಗೂ ಅದೇ ಕಣೆ ಆಗಿದ್ದು, ಇದ್ರ ಮೇಲೆ ಹೋಗೋಣ. ಈಗ ನಮಗೆ ಬಾತ್ರೂಮ್ ಕಡೆಗೆ ಹೋಗೋ ಐಡಿಯಾನೇ ಇಲ್ಲ, ಈ ಕಡೆ ಬಾಗಿಲು ತಗೊಂಡು ಹೋಗೋಕ್ಕೂ ಭಯ. ನನಗೂ ಹಂಗೆ ಆಯಿತು ಸರ್ ಅಂತ. ಅವನಿಗೆ ಬಿಳಿ ಸೀರೆ ಒಬ್ರಿಗೆ ಕಡೆಗೆ ನಡ್ಕೊಂಡು ಹೋದಂಗೆ ಆಯಿತು ನಮ್ಮೊಬ್ಬರು ಮಧ್ಯ. ಅದು ಗಾಬರಿ ಆಗ್ಬಿಡ್ತಾರೆ. ಆಮೇಲೆ ಆಚೆಗೆ ಬರ್ಬೇಕಾದ್ರೆ ಇನ್ನೂ ಭಯ ಹತ್ಕೊಂಡ್ಬಿಡ್ತೀವಿ. ಆಚೆ ಬಾಗಿಲು ತೆಗಿತೀವಿ, ಒಂದು ಬೆಂಕಿ ಹೊಗೆ ಕಲ್ಲಿನ ಕಂಬ, ಆ ಕಂಬದ ಹತ್ರ ಹೋಗ್ತಾ ಇದ್ವಿ. ಅರ್ಧದಿಂದ ಇಲ್ಲಿಂದ, ನೆಲದಿಂದಲೂ ಅಲ್ಲ, ಇಲ್ಲಿಂದ ಹಿಂಗೆ ಜೀತು ಹೋಗ್ತಾ ಇದ್ವಿ. ಹೋದ್ರು ಗಿಟಾರು ಕಿರ್ಚ್ಕೊಂಡ್ಬಿಟ್ಟೆ. ಕಿರ್ಚ್ಕೊಂಡ ಮೇಲೆ ಅವ್ರು ಯಾಕೆ ಸಾರ್ ಅಂತ ಅವನು ಆ ಮುಂಡೆ ಮಗ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಈ ಮೇಟಿ ಇವ್ರು ರಾತ್ರಿ ಇವ್ರಿಗೆ ಏನು ತೊಂದರೆ ಆಗ್ಬಿಡುತ್ತೋ ಅನ್ನೋ ಕಾರಣಕ್ಕೆ ನಮ್ಮನ್ನು ಕಾಯ್ಕೊಂಡು ಅವ್ನು ಕೂತವನೇ. ಅವ್ನು ಬೀಡಿ ಸೇರ್ತ ಅವನು. ಆ ಬೀಡಿ ಅಷ್ಟೊತ್ತಿನಲ್ಲಿ ಕತ್ಲನಲ್ಲಿ ಹೆಂಗೆ ಹೋಗ್ತಿದೆ ಅಂದ್ರೆ ಹಿಂಗೆ ಗಂಬಳಿ ಓದ್ಕೊಂಬಿಟ್ಟವನು. ಮುಖ ಕೈನು ಕಾಣ್ತಿಲ್ಲ. ಆಮೇಲೆ ರೂಪ ಕಂಡಿದ್ದು ನಮಗೆ. ಅಯ್ಯೋ ಕಿರಿಸ್ಕೊಂಡು ಹೆದರ್ಕೊಂಡು ಅವನು ಎದ್ದುಬಿಟ್ಟ ಗಾಬರಿಲಿ. ಏನೇ ಅದಕ್ಕೆ ಸರ್ ಹೇಳಿದ್ದು ನಾನು, ನಿಮ್ಮ ಗಿಣಿಗೆ ಹೇಳ್ದಂಗೆ ಹೇಳಿದೆ, ನೀವು ಕೇಳಿ ಇಲ್ಲ. ಅವನಿಗೆ ಯಾವತ್ತೂ ಅನುಭವ ಆಗಿಲ್ವಂತೆ. ಅವನು ಒಳಗೆ ಹೋಗಿಲ್ಲ. ಆಫ್ಟರ್ 10 ಗಂಟೆ ಬೀಗ ಹಾಕ್ಬಿಟ್ಟು ಹೊಟ್ಟೋದ್ರೆ ಮುಗಿದೋಯ್ತು. ಅವನು ಇನ್ನೊಂದು ಕಡೆ ರೂಮ್ ಮನೆ ಇದೆ, ಅಲ್ಲಿ ಮಲ್ಕೊಂತಾನೆ, ಅಲ್ಲೇನೂ ಆಗಿಲ್ವಂತ, ಅವ್ನಿಗೇನು ಎಫೆಕ್ಟ್ ಆಗಿಲ್ಲ. ಆಮೇಲೆ ಕಿರ್ಚ್ಕೊಂಡು ಈಚೆ ಬಂದಮೇಲೆ ಹೇಳಕ್ಕೆ ಎಲ್ಲಿ ಸರ್ ಬಿಟ್ರ ನೀವು, ಬೀಗ ತೆಗೀರಿ ಅಂತ ಗಲಾಟೆ ಮಾಡಿದ್ರೆ ನಾನು ತೆಗೆದೆ. ಆದರೂ ನಾನು ಏನಕ್ಕಾನ ಸೇಫ್ಟಿಗಿರಲಿ ಅಂತ ಇಲ್ಲಿ ಬಂದು ಕೂತಿದ್ದೆ ಸರ್. ನಾನು ಅಲ್ಲಿ ತನಕ ಅವ್ನಿಗೇನು ಆಗೋದಿಲ್ವಲ್ಲ, ಕೂತಿದ್ದೀನಿ ಅಂತ ಎಚ್ಚರಿಕೆ ಹಾಕೊಂಡು ಒಂದು ಬೆವತ್ತುಬಿಟ್ಟು ನಿದ್ದೆವು. ಆಮೇಲೆ ರಾತ್ರಿ ಆಚೆ ಕಡೆ ಹೋಗಿ ಆ ಕಾರ್ನಲ್ಲಿ ಮಲ್ಕೊಂಡು ಅವನು ಅಲ್ಲೇ ನಿಲ್ಲಿಸ್ಕೊಂಡು ಒಂದು 50 ರೂಪಾಯಿ ದುಡ್ಡು ಕೊಟ್ಟು ಭಯ ನಮಗೆ. ಬೆಳಗ್ಗೆ ಎದ್ದು ಬಂದು ಅದು ಕತೆ ಹೇಳಿದ್ದು. ಆಯ್ತು. ನಿಮ್ಮನ್ನ ಒಂದು ಹೇಳಿದೆ ಒಂದು ಅಜ್ಜಿ ಕಪಾಳಕ್ಕೆ ಹೊಡೆದಿದ್ರು, ಯಾಕೆ ಸರ್? ಅದು ಚುನಾವಣೆಗೆ ನಿಂತಾಗ, MLAಗೆ ನಿಂತಾಗ ಫಸ್ಟ್ ಟೈಮ್ MLA 1985. ಸೀತಾರಾಮ್ ಅವ್ರು ನಮ್ಮ ಏಜೆಂಟು. ಯಾವುದೋ ಒಂದು ಹಳ್ಳಿಗೂ ನನಗೆ ಗೊತ್ತಿದ್ದು ಇಷ್ಟೇ ತೆಲುಗು ಆವಾಗ. ಇದು ಎಂಥದ್ದು, ಅಂದ್ರಕ್ಕೂ ನಮಸ್ಕಾರ OTND, ಅಂದ್ರಕ್ಕೂ ನಮಸ್ಕಾರ OTND, ಇಷ್ಟು ಗಟ್ಟು ಮಾಡಿಸಿದ್ದೆ. ಕನ್ನಡದಲ್ಲಿ ಮಾತಾಡಿವನೇ, ಅಲ್ಲಿ ತೆಲುಗು ಮನೆ ಮಾತು. ಅಷ್ಟು ಹೇಳ್ಕೊಂಡು ಹೋಗ್ತಿದ್ದೀನಿ. ಜೊತೆಗೆ ರಾತ್ರಿ ಆದರೆ ಫ್ಲೈಟ್ ಹತ್ಕೊಂಡು ಇದಕ್ಕೆ ಹೋಗಿವನೇ. ನನಗೆ ಗೆಲ್ಲಬೇಕು ಅನ್ನೋ ಆಸಕ್ತಿ ಇರಲಿಲ್ಲ. ಬಲವಂತವಾಗಿ ಕೊಟ್ಬಿಟ್ಟಿದ್ದಾರೆ, ಏನನ್ನ ಹಾಕೊಂಡಲ್ಲಿ ಮರ್ಯಾದೆ ಹೋಗಲಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ನಾನು ಹೆಂಡ್ತಿನೂ ಒಂದು ಕಡೆಯಿಂದ ಅವರು ಸೋಲಿನ ಮೇಜಮಾನರು ಅಂತ ಹೋಗ್ತಿದ್ರು. ಅವಳಿಗೆ ಮದುವೆ ಆಗಿ ಚಿಕ್ಕ ಮಗು ಇತ್ತು, ಒಂದು ಚಿಕ್ಕದು, ಮೊದಲನೇ ಮಗ, ಹಳ್ಳಿಯಿಂದ ಬಂದಿದ್ದವಳು. ಅದೆಲ್ಲ ಆ ಭಯ ಇತ್ತು ಅಂತ ಇಟ್ಕೊಳ್ಳಿ. ಆಮೇಲೆ ಚುನಾವಣೆಗೆ ಅಲ್ಲಿ ಹೋದಾಗ ಊರಿಂದ ಹೋಗ್ತಾ ಯಾವುದೋ ಒಂದು ಊರಲ್ಲಿ ಹಿಂಗೆ ಜನ ಸೇರಿದ್ರು, ಭಾಷಣ ಮಾಡ್ತಿದ್ದೆ. ಒಂದು ಅಜ್ಜಿ ಹಿಂಗೆ ಭಾಳ ಅಂದರೆ 75 ವರ್ಷ ಅಂತ ಅವ್ರು ಕೇಳೋರೆ, ಮೀಕೆನಾ ಇವನೇನ MLAಗೆ ನಿಂತಿರೋನು ಹಾಗೆ ಇವು ಅಂತಾರೆ. ಎಲ್ಲ ಆಗ್ತಿದೆ ಸೀದಾ ಬಂದು ಭಾಷಣ ಮಾಡಿ ನಿಲ್ಲಿಸಿದ್ದ ಅಂದಮೇಲೆ ಪೈ ಹಿಡುತ್ತ ಕಾಪಾಡ್ಕೊಂಡು ಕೇಳಿದ್ರು, ಇವರೇನಾ ಕ್ಯಾಂಡಿಡೇಟ್ ನಿಲ್ಲಿಸಿ. ಗಾಬರಿ ಆಗೋದು ಸೀತಾರಾಮ್ ಇವರೆಲ್ಲ. ನನಗೆ ಜೋರಾಗೆ ಹೊಡೆದ್ಬಿಡ್ತು. ನೆನ್ನೆ ಸಿನಿಮಾ ನೋಡಿದ್ದೀನಿ, ಇವ್ರದ್ದು ಮಾನಭಂಗ ಮಾಡಿದ್ದಾನೆ ಯಾವುದೋ ಹುಡುಗಿನ, ಇಂಥ ಚುನಾವಣೆ ನಿಲ್ಲಿಸಿದ್ದೀರಾ, ಯಾರಾದ್ರೂ ಬುದ್ಧಿ ಇದೆ ಓಟ್ ಹಾಕ್ಬೇಡಿ ಅಂತ ಕಿರ್ಚಕ್ಕೆ ಶುರು ಮಾಡ್ಬಿಡ್ತು. ಆಮೇಲೆ ಅವರು ಊರಿನವರೆಲ್ಲ ಸಮಾಧಾನ ಮಾಡಿ ಅವರೆಲ್ಲ ಹೇಳಿ, ಚಂದ್ರು ಪಾತ್ರ ಮಾಡೋರ ದುಡ್ಡು ಕೊಡ್ತಾರೆ, ಅವ್ರು ಹಂಗಲ್ಲ ಹಿಂಗೆ ಅಂತ. ಅದೇ ಚುನಾವಣೆಯಲ್ಲೇ ನಾನು MLA ಚುನಾವಣೆ ಆಯಿತು. ಸಮಾಧಾನ ಮಾಡಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದನೂ ಪಡ್ಕೊಂಡು, ಏನೋ ಇದು ಬ್ಯಾಡ್ ಲಕ್ ಇರ್ಬೋದು, ನನಗೆ ಒಳ್ಳೇದಾಗುತ್ತೆ ಕೆಟ್ಟದಾಗ್ಬೋದು, ಅಂದರೆ ಚುನಾವಣೆ ಸೋಲ್ಬೋದು ಅಂತ ನಾನು ಅನ್ಕೊಂಡೋದೆ, ಗೆದ್ದೆ ಬಿಟ್ಟೆ. ಸರ್, ನೀವು ನಟಿಸಿದಂಥ ಒಂದು ಆರತಿ ಅವ್ರ ಜೊತೆ ನಿಮಗೊಂದು ಪಾತ್ರ ಇರುತ್ತೆ. ಸೊ ಅವತ್ತು ನಿಮ್ಮನ್ನು ನೋಡಿ ಅವರು ಮುಂದೆ ಬಂದಿರಲ್ಲ, ಆಮೇಲೆ ನಿಮ್ಮ ಪಾತ್ರ, ನಿಮ್ಮ ನಟನೆ ನೋಡಿ ಕಣ್ಣೀರು ಹಾಕಿದ್ರು ಅನ್ನೋದು ಒಂದು ಸುದ್ದಿ ನಾನೆಲ್ಲ ಓದಿದ್ದೆ. ಈಗ ನೀವು ಹೆಸರು ಹೇಳ್ಬಿಟ್ಟಿರೋದ್ರಿಂದ ನಾನು ಪೂರ್ತಿ ಬಿಡಿಸಿ ಹೇಳೋದು ಅಷ್ಟು ಸೂಕ್ತ ಇರೋದಿಲ್ಲ. ಅದರಲ್ಲಿ ಏನೇನೋ ನಡೀತಿರಲಿ. ಅದೇನಾಯಿತು ಅಂದರೆ ಅವತ್ತು ನನಗೂ ಕೊಬ್ಬಿತ್ತು, ಅಹಂಕಾರ ಇತ್ತು ಅಂತ ಕಾಣಿಸುತ್ತೆ. ಅವರು ದೊಡ್ಡ ನಟಿಯಾಗಿದ್ದರೆ ಯಾವುದೋ ಒಂದು ಪಿಕ್ಚರ್ನಲ್ಲಿ ಪಾತ್ರ ಮಾಡಬೇಕಾಯ್ತು, ಹಂತಕನ ಸಂಚು ಅಂತ ಕಾಣಿಸ್ತದೆ. ಅವರು ಇದ್ದಾರೆ ಈಗಲೂ, ಅದರಿಂದ ಕೇಳಿಸ್ಕೋಬೋದು, ತಪ್ಪಾಗೋದು ಬೇಡ. ಆಗ
ಅವರು ಹೊಸಬ ಬಂದವನೆಲ್ಲ ಅನ್ನೋ ಕಾರಣಕ್ಕೆ ಅವರು ಚಂದ್ರು ಅಂತ ಅಂದರೆ ಎಡಕಲ್ಗುಡ್ಡು ಚಂದ್ರು ಇರ್ಬೋದು ಅಂದ್ಕೊಂಡು ಪಾತ್ರ ಒಪ್ಕೊಂಡಿದ್ದಾರೆ. ಅದು ಏನು ಕಥೆನು ಬಂದಿದ್ದು ಚಂದ್ರು ಇವನು ಏನು ಗೊತ್ತಿಲ್ಲ, ಅದು ಫಸ್ಟ್ ಟೈಮ್ ಅದರದ್ದೆಲ್ಲ. ಅಂಥ ಟೈಮ್ನಲ್ಲಿ ಆಗ್ತಿರ್ಬೇಕಾದ್ರೆ ನಾನು ನಾಟಕದಿಂದ ಬಂದವನು ಮೈಮ್ನ ಸ್ಪೆಷಲಿಸ್ಟ್ ಆಗಿದ್ದೆ ಅಷ್ಟೊತ್ತಿಗೆ 80 ಕಳೆದ ಮೇಲೆ ಮಾಡಿದ್ದು ಹಂತಕನ ಸಂಜೆ. ಇವರು ಹೀರೋಯಿನ್ನು ಇವರು ವಿಷ್ಣುವರ್ಧನ್, ಇವರು ಅಶೋಕ ಹೋಟ್ಲು ಅಲ್ಲಿ ಶೂಟಿಂಗು, ಸಿಗರೇಟ್ ಗಿಗರೇಟೆಲ್ಲ ಸೇದೋ ಅಭ್ಯಾಸ ಆಗ್ಬಿಟ್ಟಿದ್ದೆ. ಅವರು ಆವತ್ತಿಗೆ ಯಾವ ಮೂಡಲ್ಲಿದ್ದರು ಅನ್ಕತ್ತೇನೋ ಪಾತ್ರಕ್ಕೆ ಹೋದಾಗ ರಿಹರ್ಸಲ್ಗೆ ಹೋಗೋಣ ಅಂತ ಕರೆದವ್ರೆ. ನಾನು ಅಂತ ಗೊತ್ತಾದ್ಮೇಲೆ ಅವರಿಗೆ ಜಿಗುಪ್ಸೆ ಆಗಿದೆ. ಅಂದರೆ ಚಂದ್ರು ಆ ಚಂದ್ರು ಅಲ್ಲ ನಾನು ಹೊಸಬ್ರು ಅಂತ ತಿಳ್ಕೊಂಡೆ. ನೋಡ್ರೆ ರಿಹರ್ಸಲ್ ನೀವು ಮಾಡ್ಕೊಳ್ಳಿ, ಅವ್ರ ಜೊತೆ ಟೇಕಿಗೆ ಬರ್ತೀನಿ ಅಂತ ಅಂದ್ಬಿಟ್ರು. ಒಂದು ಮಾತು ಅದು ಕೇಳಿಸ್ಬಿಡ್ತೀನಿ ನನಗೆ. ಅಂತ ಏನು ಅಷ್ಟೊಂದು ಅಸಡ್ಡೆನ ನಾವು ಕಲಾವಿದರು ನಾಟಕದವರು ಅಂತ ಗೊತ್ತಾದ್ಮೇಲೆ ಹಿಂಗೆಲ್ಲ ಅಂತಂದು ಅಂತ ನನಗೂ ಸ್ವಲ್ಪ ಕೊಬ್ಬು ಬಂದು ಅವತ್ತಿನ ದಿವಸ ಡೈರೆಕ್ಟರ್ ನನಗೆ ಅಭ್ಯಾಸ ಇದೆ, ನಾನೆಲ್ಲ ಗಟ್ಟಿ ಮಾಡ್ಕೊಂಡಿದ್ದೆ, ಡೈರೆಕ್ಟ್ ಟೇಕೆ ಮಾಡಿ ರಿಹರ್ಸಲ್ ಬೇಡ, ಅವ್ರಿಗೆ ಕೇಳ್ಸಂಗೆ ಈ ಥರದ್ದಾಯ್ತು. ಆಗ ಒಬ್ರಿಗೊಬ್ರು ಘರ್ಷಣೆ ಮನಸ್ಸು ಬಂದು ಅಲ್ಲಿ ಹೋದಾಗ ನಮ್ಮ ಗ್ರಾಚಾರಕ್ಕೇನೋ ಅವ್ರಿಗೇನೋ ಗೊತ್ತಿಲ್ಲದೆ ಒಂದು ಮಿಸ್ ಆಯಿತು. ನಾನು ಪೂರ್ತಿ ಮಾಡಿಬಿಟ್ಟಾಗ ಯಾರಿಗೆ ಬೇಕಾಗಿತ್ತು ರಿಹರ್ಸಲ್ಲಿಗೆ ಅನ್ನೋ ಥರದಲ್ಲಿ ಚರ್ಚೆ ಆಗಿ ಒಂದು ಸ್ವಲ್ಪ ಅವಮಾನ ಆಗ್ತಾಯಿತ್ತು. ಅವ್ರಿಗೆ ಬೇಜಾರಾಗಿ ಸಿಟ್ಟು ಮಾಡ್ಕೊಂಡು ಈ ಥರ ಮಾಡಿದ್ರಲ್ಲ ಅಂತ ಅನಿಸಿತ್ತು. ಆಗ ಹೋಗಿ ರೂಮಲ್ಲಿ ಕೂತ್ಕೊಂಡು ನಾನು ಹೇಳಿದೆ, ಇಷ್ಟು ಘರ್ಷಣೆ ಆದಮೇಲೆ ಮಾಡೋದು ನಾನು ಮಾಡಬೇಕಾಗಿತ್ತು ಟಿಟ್ ಫಾರ್ ಟ್ಯಾಟ್ ಅಂತ. ಆ ದೃಷ್ಟಿಯಿಂದ ಮಾಡಿಬಿಟ್ಟೆ, ನಂದು ತಪ್ಪಿದೆ. ಬಟ್ ಅವರು ಏನಾದ್ರು ದೊಡ್ಡವ್ರಿಗೆ ದುಡ್ಡು ಇರ್ಬೋದು ಬೇರೆ ಥರದಲ್ಲಿ, ಬಿಟ್ಬಿಡಿ, ನಾನು ಮಾಡಲ್ಲ ಪಾತ್ರ, ಯಾರ ಕೈಲೆಲ್ಲ ಮಾಡಿಸ್ಕೊಳ್ಳಿ, ಚಿಂತೆ ಇಲ್ಲ, ಅವ್ರಿಗೆ ನೋವಿರುತ್ತೆ, ಇದು ಚೆನ್ನಾಗೂ ಇರಲ್ಲ, ಲವರ್ ರೋಲ್ ಬೇರೆ, ಮಂಗಳೂರಿಗೆಲ್ಲ ಹೋಗಿ ಶೂಟಿಂಗ್ ಮಾಡ್ಬೇಕಿನ್ನ, ಬೇಡ ಮಾಡಿಸ್ಕೊಳ್ಳಿ ಅಂತ ಅಂದೆ. ಆಮೇಲೆ ಅವ್ರು ಯಾಕೋ ಇಲ್ಲ ಕರೀರಿ ಚಂದ ಕರೀರಿ ಅಂದಾಗ ನನಗೆ ಇನ್ನೂ ಭಯ ಆಯಿತು, ಬೈಯೋಕ್ಕೆ ಕರೀತಾರೆ ಹೀರೋ ಇನ್ನು ದೊಡ್ಡ. ಸರಿ ಹೋದೆ, ಎಲ್ಲ ಆಯಿತು. ಅವರು ಕೂತ್ಕೊಳ್ಳಿ ಅಂದರು, ಬಾಗಿಲು ಬೇರೆ ಹಾಕಿದ್ರು 1 to 1 ಹೇಳಿ, ಚಂದ್ರು ಸಾರಿ ಕ್ಷಮಿಸಿ, ನೀವು ದೊಡ್ಡ ಮೈಮ್ ಆರ್ಟಿಸ್ಟು, ಇದೆಲ್ಲ ಗೊತ್ತೇ ಇರಲಿಲ್ಲ, ಹಿಂಗೆ ನಾವು ಮಿಸ್ಟೇಕ್ ಆಯಿತು, ಯಾಕೆ ಹೋಗ್ತೀನಿ ಬೇಡ ಅಂದ್ರಂತೆ. ಐ ರಿಯಲೈಸ್ಡ್, ಪ್ಲೀಸ್ ಕೂತ್ಕೊಳ್ಳಿ, ಪಾತ್ರ ಮಾಡೋಣ ಅಂತ ಸಮಾಧಾನ ಮಾಡಿ ಕರ್ಕೊಂಡು ತಿರ್ಗಿ ಪಾತ್ರ ಮಾಡಿ ಕಾರ್ ಹೇಳ್ಕೊಡೋಕ್ಕೂ ಅವರೇನೆ ನನ್ನ ಡ್ರೈವಿಂಗು ಎಲ್ಲ ಕಲಿಸಿದ್ರು ಮಣಿಪಾಲಲ್ಲಿ. ಇದು ಇಷ್ಟು ನಡೀತು. ಇಲ್ಲಿ ಯಾರು ತಪ್ಪು ಏನು ಅನ್ನೋದಕ್ಕಿಂತ ಆ ಸಂದರ್ಭದಲ್ಲಿ ಏನಾಗಿತ್ತು, ಪ್ರೆಸ್ಟೀಜ್, ಸ್ವಾಭಿಮಾನದ ಆ ಪ್ರಶ್ನೆ ಬಂತು. ಓಕೆ, ಉಪ್ಪಿಟ್ಟು ಇಷ್ಟ, ಉಪ್ಪಿಟ್ಟು ತಿಂತಾ ಇದ್ದೀರಾ, ಉಪ್ಪಿಟ್ಟು ಜೊತೆ ಹಲ್ಲೆ ಬೀಳುತ್ತೆ, ಇದೊಂಥರ ಕಾಮಿಡಿ. ಇದು MLA ಆಗಿದ್ದಾಗ ನಾನು ಕಮಿಟಿ ಮೆಂಬರ್ ಆಗಿದೆ, ಯಾವುದೋ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟಿ ಅಂತ ಯಾವುದೋ ಒಂದು. ಅದಕ್ಕೆ TR ಶಾಮಣ್ಣ ಅವರು ಇವರೆಲ್ಲ, TR ಶಾಮಣ್ಣ ಅಂದರೆ ನಿಮ್ಮ ರಂಗ ಗೊತ್ತಲ್ಲ, TS ರಂಗ, ಗೀಜಗನಗೂಡು, ಅವ್ರ ತಂದೆ. ಅವರು ಭಾಳ ಪಾಪ್ಯುಲರ್ ಇಲ್ಲಿ, ಅವಾಗ MP ಆಗಿದ್ದರು, ಇದು ಬಸವನಗುಡಿ ಇದರಲ್ಲಿ MLA ಆಗಿದ್ದರು, MP ಆಗಿದ್ದರು. ಅವರು ಸೀನಿಯರ್ ಮೋಸ್ಟ್ ಮೆಂಬರು. ಬೆಲ್ಲದ್ದಂತಾರೆ, ಇವಾಗ ಬೆಲ್ಲದ್ದಿದ್ದಾರಲ್ಲ ಒಬ್ಬರು MLA, ಅವ್ರ ತಂದೆ ಚಂದ್ರಕಾಂತ್ ಬೆಲ್ಲದ್ ಅಂತ ಇದ್ದರು. ಅವರು ನಾನು ನನ್ನ ಹೆಂಡ್ತಿ, ಅಂದರೆ ನನ್ನ ಹೆಂಡ್ತಿ ಆಗ ನಾನು ಯಂಗ್ ಫೆಲ 31 ವರ್ಷ, ಬೆಲ್ಲದ್ದು 50 ವರ್ಷ, ಇವರು 75 ವರ್ಷ. ಇವರು ಕಮಿಟಿ ಮೆಂಬರ್ಲಿದ್ದು, ಹೆಂಡ್ತಿದ್ರು ಹೋಗಿದ್ದು ನಾವೆಲ್ಲ. ಆ ನೇಪಾಳಕ್ಕೇನೋ ಹೋಗ್ಬೇಕಾಗಿ ಬಂತು. 20 ಜನ 15 ಜನ ಇದ್ದೀವಿ ಒಟ್ಟು. ಇದರಲ್ಲಿ ಈ 3 ಜನದ ಹೆಸರು ಹೇಳಿದೆ. ಸೆಟ್ಬಿಟ್ಟು ಹೋದಾಗ ನನ್ನ ಮಗು ಬೇರೆ ಕರ್ಕೊಂಡು ಹೋಗಿದ್ದೆ, ನನ್ನ ಮಗನ್ನ. ಇದನ್ನೆಲ್ಲ MLA ಇಟ್ಕೊ ಅವ್ರು ಸಾಕೋರು, ನಮ್ಮನ್ನಿಬ್ಬರು ಓಡಾಡ್ಕೊಂಡು ಹೋಗಿ ನೀವು ಅಂತ ಹೇಳಿ ಅಷ್ಟು ಫ್ರೆಂಡ್ಲಿ ಆಗಿ. ಆವಾಗ ತಾನೇ ಅಸ್ಸಾಂ ಗಣ ಪರಿಷತ್ ಅಂತ ಒಂದು ಹೊಸ ಪಕ್ಷ ಪ್ರಾರಂಭ ಆಗಿತ್ತು ಇದರಲ್ಲಿ, ಅಸ್ಸಾಂನಲ್ಲಿ. ಆಲ್ ಲಾಯರ್ಸ್ ಅಂದರೆ ಲಾ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಸೇರಿ ಅವತ್ತಿನ ಸರ್ಕಾರದ ವಿರುದ್ಧ ದಂಗೆ ಎದ್ದು ಪಕ್ಷ ಕಟ್ಟಿದ್ರು ಹೊಸದಾಗಿ, ಅಸ್ಸಾಂ ಗಣ ಪರಿಷತ್, AGP ಅಂತಲೇ ಏನೋ. ಆವಾಗ ಒಬ್ಬ ಅದರ ನಾಯಕ ಆಗಿದ್ದವನು 31 ವರ್ಷ 32 ವರ್ಷ ಪ್ರಫುಲ್ ಕುಮಾರ್ ಮಹಲ್ತ ಅಂತ. ಅವನು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಥರ. ಅವ್ರದ್ದು ಟೀಮ್ ಪೂರ್ತಿ 35 ಜನ ಚುನಾವಣೆ ನಿಂತ್ಬಿಟ್ಟಿದ್ದಾರೆ. ನಾನು ನಿಂತರು, ಗೆದ್ದು ಬಿಟ್ಟರು, ಚೀಫ್ ಮಿನಿಸ್ಟರ್ ಆಗೇ ಬಿಟ್ಟ. ಅಂದರೆ ವಿತಿನ್ ನಾನು ಆಕಸ್ಮಿಕ ಅಂದಲ್ಲ, ಮದುವೆ ಆಗಿರೋರು 2-3 ಇದ್ರು ಅದರಲ್ಲಿ ಮಂತ್ರಿಗಳು, ಮಿಕ್ಕನಾದ್ರು ಯಾರಿಗೂ ಮದುವೆನೇ ಆಗಿಲ್ಲ, ಅಷ್ಟು ವಯಸ್ಸು ಚಿಕ್ಕನವರು. ಇವರು ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು ಅಲ್ಲಿ ನಾನು ಹೋಗ್ಬೇಕಾಯ್ತು ಕಮಿಟಿ ಮೀಟಿಂಗ್ಗೆ. ಹೋದ BG ಕೊಟ್ರಪ್ಪ ಅಂತ ನಮ್ಮ ಚೇರ್ಮನ್ ಆಗಿದ್ರು ಒಬ್ಬರು MLA. ಅವರು ನಾವು ಎಲ್ಲ ಕೂತ್ಕೊಂಡು ಹೋದು. ಅಸ್ಸಾಂದೆಲ್ಲ ಚೀಫ್ ಮಿನಿಸ್ಟರ್ ಆಫೀಸ್ಗೆ ಹೋದ ತಕ್ಷಣ ನಮಸ್ಕಾರ ಎಲ್ಲ ಆಯಿತು. ನನ್ನ ಹೆಸರು ಇಂಟ್ರೊಡ್ಯೂಸ್ ಮಾಡೋಕ್ಕಾರೆ ಚೀಫ್ ಮಿನಿಸ್ಟರ್ ಚಂದ್ರು ಅಂತ ಇಂಟ್ರೊಡ್ಯೂಸ್ ಮಾಡೋರು, ಮುಖ್ಯಮಂತ್ರಿ ಚಂದ್ರು ಅಂತ ಟ್ರಾನ್ಸ್ಲೇಟ್ ಮಾಡೋದು. ಅವ್ರಿಗೆ ಗಾಬರಿ, ಅವ್ನಿಗೆ ಯಾರು ಚೀಫ್ ಮಿನಿಸ್ಟರ್ ಯಾಕೆ ಬಂದ್ರೆ ನಮಸ್ಕಾರ ಅಂದ. ಅವ್ನ ನಕ್ಕ ಆಯಿತು, ಹಿಂಗೆ ಅಂತ ಆಯಿತು. ಸೊ ಈಗ ನೀವು ಕೂತಿರೋ ಕಡೆ ಚೀಫ್ ಮಿನಿಸ್ಟರ್ ಕೂತವ್ರೆ, ಇಲ್ಲಿ ಟೇಬಲ್ಲು, ಇಲ್ಲಿ ಕೊಟ್ರಪ್ಪ ಅವ್ರು ಕೂತ್ಕೊಂಡ್ರು, ಇಲ್ಲಿ ಬೆಲ್ಲದ್ ಕೂತ್ಕೊಂಡ್ರು, ಇಲ್ಲಿ TR ಶಾಮಣ್ಣ ಅವ್ರು ಕೂತ್ಕೊಂಡ್ರು,
ನಾನು ಈ ಕಡೆ ನನ್ನ ಶ್ರೀಮತಿ ಇವರೆಲ್ಲ ಹಿಂದ್ಗಡೆ ಕೂತ್ಕೊಂಡ್ರು, ಇನ್ನೊಂದು ಮೆಂಬರ್ಸ್ ಎಲ್ಲ ಹಿಂಗೆ ಕೂತ್ಕೊಂಡ್ರು. ಸೊ ಚೀಫ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ನಮ್ಮದು ಮೀಟಿಂಗು ಕೊಟ್ಟರಪ್ಪ. ಚೇರ್ಮನ್ ಅವ್ರು ಮಾಡ್ಕೋಬೇಕಲ್ಲ, ಅವರು ಭಾಷಣ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲ ಆಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಏನಾಯಿತು ಅಂದರೆ ಇವರು ನಾನು ಮಾತಾಡ್ತೀನಿ ಒಂದು ನಿಮಿಷ ಅಂತ. ಅಲ್ಲ, ಕೊಟ್ರಪ್ಪನವ್ರು ಏನು ಹೇಳಿದ್ರೆ ನನಗಿಂತ ಮುಂಚೆ ಸೀನಿಯರ್ ಮೋಸ್ಟ್ಲಿ ಅಪ್ಪ 3 ಸತಿ MLA ಆಗಿದ್ದಾರೆ, ನಮ್ಮ ಶಾಮಣ್ಣವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ ಅಂದ್ಬಿಟ್ರು. ಸುಮ್ಮನೆ ಇದ್ರಾಗ್ತಿತ್ತು, ಗೊತ್ತಿಲ್ಲ ಇವ್ರ ಕಥೆ ಏನು ಅಂತ. ಅವರು ಫುಲ್ಲು ಅಲ್ಸೆಟ್ ಕಟ್ಸ್ಕೊಂಡ್ರು. ಸರಿ ಮಾತಾಡ್ತಾಯಿದ್ರು. ಅವರು ಎದ್ದು ನಿಂತ್ಕೊಳ್ಳಿ ಕೂತ್ಕಡೆ. ಅವ್ರು ಬಂದು ಕಾಲಿಗೆ ಬಿದ್ದ. ಚೀಫ್ ಮಿನಿಸ್ಟ್ರು 31 ವರ್ಷ, ಇವ್ರಿಗೆ 75 ವರ್ಷ. ಕಾಲಿಗೆ ಬಿದ್ದು ನಮಸ್ಕಾರ. ಇವರು ಹೇಳ್ತಾನೆ ಇದ್ದಾರೆ, ಯಾರಿಗೂ ಅರ್ಥ ಆಗ್ತಿಲ್ಲ. ನಮಗೆ ಅರ್ಥ ಆಗ್ತಾಯಿಲ್ಲ. ಅವನು ಗಾಬರಿ ಚೀಫ್ ಮಿನಿಸ್ಟ್ರು, ಅವ್ನು ರಿಯಾಕ್ಟ್ ಮಾಡ್ಬೇಕಲ್ಲ, ಹಿಂಗಂತಾನೆ ನಮ್ಮನ್ನು ನೋಡ್ತಾನೆ. ನಾನು ಗೊತ್ತಾಯ್ತು ನನಗೆ ಪರಿಸ್ಥಿತಿ. ಫುಲ್ ವಾಲ್ಯೂಮು ಇಲ್ಲ, ಇವು ಅಳ್ಳಾಡ್ತಾವೆ, ಸೌಂಡು ಸರಿಯಾಗಿ ಬರ್ತಿಲ್ಲ, ಏನೋ ಹೇಳ್ತಿದ್ದಾರೆ ಪಾಪ ಅವರು. ನಾನು ಯಾಕೆ ಇವ್ರಿಗೆ ಕೊಟ್ಟರು, ಚೇರ್ಮನ್ ಸುಮ್ಮನಿರ್ಬೋದು ಆಯ್ತಲ್ಲ ಅಂತ ನಾನು ಇದ್ಕೊಂಡು ಆಯ್ತಾಯ್ತು ಸುಮ್ಮನೆ ಅಂತ ಹೇಳಿ ಕೊಟ್ರಪ್ಪನವ್ರು ನನ್ನ ನೋಡಿದ್ರು, ಏನಾದರೂ ಮಾಡಪ್ಪ ನೀನು ಅಂತ. ಸುಮ್ಮನೆ ಅಂತ ಹೇಳಿ 1 ನಿಮಿಷ ಸರ್ ಅಂತ ಅಂದಿದ್ದು. ಇವ್ರಿಗೆ ತೊಟ್ಟಿದೆ, ನನ್ನ ಪಕ್ಕ ಕೂತಿದ್ರು. ನಾನು ಅಷ್ಟೊತ್ತಿಗಾಲೇ ಅವ್ರನ್ನ ರಿಸರ್ಚಿಗೆ ಕರ್ಕೊಂಡೋಗೋದು, ಕರ್ಕೊಂಬರೋದು, ಹೆಲ್ಪ್ ಮಾಡೋದು, ಕೋಟ್ ಹಾಕೋದು ಎಲ್ಲ ಮಾಡ್ತಿದ್ದೆ ಮಗನ ಥರ. ಅಷ್ಟು ಸದರ ಆಗೋಗ್ಬಿಟ್ಟಿದ್ದಲ್ಲ ನಿಮಿಷರು ಅಂತ ಇದಕ್ಕೂ ಅವರಿಗೆ ರೀಸಸ್ ಹೋಗೋದು ಜ್ಞಾಪಿಸ್ಬಿಟ್ರೆ ಅನ್ನೊಂದು ನಿಮಿಷಕ್ಕೆ ರಿಯಸ್ ಬಂದ್ಬಿಡ್ತದೆ. ಅಷ್ಟು ವೀಕ್ನೆಸ್ ಆಗಿತ್ತು ಅದು. ಅದನ್ನು ಜ್ಞಾಪಿಸ್ಬಿಟ್ಟೆ. ಬನ್ನಿ ಹೋಗೋಣ ಕರ್ಕೊಡ್ತೀನಿ. ಆಮೇಲೆ ಎಬ್ಬರಿಸ್ಕೊಂಡು ಇವ್ರಿಗೆ ಆದಷ್ಟು ಬರೋವತ್ತಿ ಮುಗಿಸ್ಬಿಡಿ ಭಾಷಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ತಟಾಡ್ಕೊಂಡು ಅಲ್ಲಿ ಕರ್ಕೊಂಡು ಹೋದೆ ವಾಪಸ್. ಅದು ಘಟನೆ ಆಗಿದ್ದು. ಆವತ್ತು ಸಾಯಂಕಾಲದ ಇದು ತಿಂಡಿಗೆ ಅವತ್ತು ರಾತ್ರಿಗೆ ಫಲಾರ ಮಾಡಿಬಿಡಿ. ಅದಾಯಿತು, ನಾನು ಕರ್ಕೊಂಡೋಗ್ಬಿಟ್ಟು ಅಷ್ಟೊತ್ತಿಗೆ ಭಾಷಣ ಮುಗಿಸ್ಬಿಟ್ಟಿದ್ರು. ನಾನು ಹೆಲ್ಪ್ ಮಾಡಿದೆ, ಸುಮ್ಮನೆ ಆಗ್ಬಿಟ್ಟೆ. ಫಲಾರ ಮಾಡಿ ಅಂತ ನಮ್ಮ ಶ್ರೀಮತಿಯವರಿಗೆ ನಮ್ಮ ಊಟ ಸಿಗ್ತಾಯಿಲ್ಲಪ್ಪ, ಇದು ಯಾವುದೋ ತಿನ್ನೋಕ್ಕಾಗ್ತಿಲ್ಲ ನಿಮ್ಮ ನಾರ್ತ್ ಇಂಡಿಯಾ ಅಂತಂದಾಗ ಆ ಗೆಸ್ಟ್ ಹೌಸ್ನಲ್ಲಿ ಇವ್ರನ್ನೇ ಅವ್ರಿಗೆ ಕರ್ಕೊಂಡೋಗಿ ಪರಿಚಯ ಮಾಡಿ ಅಡುಗೆ ಮನೆ ಏನೇನಿತ್ತು ಅದೆಲ್ಲ ಬಿಟ್ಟು ರವೆ ಎಲ್ಲ ಕೊಡಿಸ್ಬಿಟ್ಟು ಉಪ್ಪಿಟ್ಟು ಮಾಡಿಬಿಡ್ತೀವಿ ಬಿಡಿ ನಿಮಗೆ ಅಂತ. 15 ಜನಕ್ಕೂ ನಾವು 3 ಜನ ಸೇರ್ಕೊಂಡು ಉಪ್ಪಿಟ್ಟು ಮಾಡಿಬಿಡ್ತೀವಿ ಅಂತ ಈ 3 ಜನ ಹೆಂಗಸ್ ನಮ್ಮವರು ಸೇರ್ಕೊಂಡು ನಾವು ಅಡುಗೆ ಮಾಡಿ. ಏನಾಗಿದೆ, ಈ 5-6 ದಿವಸದಿಂದ ಊಟಗಳು ಸರಿಯಾಗಿ ಸಿಕ್ಕದೆ ತಿನ್ನೋಕ್ಕಾಗಿದೆ. ಅಲ್ಲೇ ಅದನ್ನ ಬರ್ಗೆಟ್ಟೋಗ್ಬಿಟ್ಟಿದ್ವಿ. ನಮಗೆ ಚಿತ್ರಾನ್ನ, ಪುಳಿಯೋಗರೆ ಇಂಥದ್ದೆಲ್ಲ ಬೇಕಿತ್ತು. ಈ ಕಡೆ ಹುಳಿ ಗಿಳಿ ಅವೇನು ಸಿಕ್ಕಿರಲಿವಲ್ಲ. ಉಪ್ಪಿಟ್ಟು ಅಂದ ತಕ್ಷಣ ಎಲ್ಲರೂ ಯಾರು ಈ ಬೆಲ್ಲದ ಸಾಹೇಬ್ರು ಏನು ಮಾಡಿದ್ರು, ಒಂದು ಪ್ಲೇಟ್ಗೆ ಫಸ್ಟೇ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟು ತೊಗೊಂಡು. ಯಾಕೆಂದರೆ ಉಪ್ಪಿಟ್ಟು ಎಷ್ಟು ಮಾಡೋರೋ ಏನೋ, ಒಂದು ಸತಿ ಕೊಟ್ಟು ಚೆನ್ನಾಗಿದ್ದರೆ ಇನ್ನೊಂದು ಸತಿ ಸಿಗ್ತದೋ ಇಲ್ವೋ, ಎಲ್ಲರೂ ಬರ್ಗೆಟ್ಟವರಲ್ಲ ಅಂತ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿನೇ ತುಂಬ್ಕೊಂಡ್ಬಿಟ್ರು ಉಪ್ಪಿಟ್ಟನ್ನ. ಇನ್ನು ಎಲ್ಲರೂ ಹಾಕ್ಕೊಂಡೋದ್ರು. ನನಗೆ ಡ್ಯೂಟಿ ಶಾಮಣ್ಣ ಅವ್ರು ತಿನ್ನಿಸಿದ ಮೇಲೆ ನಾನು ತಿನ್ನಬೇಕು ಅಂತ ಇತ್ತು. ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಶಾಮಣ್ಣವ್ರ ತಟ್ಟೆಗೆ ಒಂದಿಷ್ಟು ಉಪ್ಪಿಟ್ಟು ಹಾಕ್ಸ್ಕೊಂಬಂದು ಕೊಟ್ಟು ತಗೊಂಡು ಸ್ಪೂನಲ್ಲಿ ತಿನ್ನಿಸೋದು, ಅವ್ರ ಕೈಯಲ್ಲಿ ತಿನ್ಸೋಕ್ಕೆ ನಾನು ಹಿಂಗೆ ತಗೊಂಡೆ. ಸ್ವಲ್ಪ ತಗೊಂಡು ಅವ್ರ ಬಾಯಿಗೆ ಅಂದ್ರು ಇಟ್ಟೆ. ಬರ್ತಾಯಿಲ್ಲ ಸ್ಪೂನು ಉಪ್ಪಿಟ್ಟು. ಅದೇನಾಗ್ಬಿಟ್ಟಿದೆ, ಗಮ್ಮಾದಂಗೆ ಆಗ್ಬಿಟ್ಟಿದೆ. ಜೋರಾಗಿ ಕಿತ್ತ ತಕ್ಷಣ 2 ಸೆಟ್ ಬಂದ್ಬಿಟ್ಟು, 1 ಸೆಟ್ ಬಂದ್ಬಿಟ್ಟು ಅವ್ರು ಅಂತ ಅವರು ಬಟ್ ಇದಕ್ಕೆ ಕಚ್ಕೊಂಡ್ಬಿಟ್ಟಿದ್ದು. ಏನಂದರೆ ಉಪ್ಪಿಟ್ಟೇನೆ ಸಪ್ರೇಟಾಗಿ ಸ್ಪೂನಿಂದ ಆಚೆಗೆ ಬರ್ತಾನೆ ಇಲ್ಲ. ಅಂದರೆ ಅರಾಲ್ಡಾಟ್ ಹಾಕ್ದಂಗಿದೆ ಉಪ್ಪಿಟ್ಟು. ಇವರು ಪ್ಲೇಟಕ್ಕೆ ಕೆಳಗಿಡಕ್ಕಾಗದೆ ಹಿಂಗೆ ಓಡಾಡ್ತಾವ್ರೆ. ಯಾರು ಬೆಲ್ಲದವರು ಕೈ ಇಟ್ಟವ್ರು ಉಪ್ಪಿಟ್ಟು ತಾಳಕ್ಕೆ ಕಚ್ಕೊಂಡ್ಬಿಟ್ಟಿದೆ. ಪ್ಲೇಟ್ ಬರ್ತಾಯಿದೆ ಸಮೇತ. 3 ಜನದ ಉಪ್ಪಿಟ್ಟು ಎಲ್ಲರೂ ಜಾಸ್ತಿ ಬೇರೆ ತಿನ್ನಿ ನಾನು ಹಾಕೊಂಡೇ ಇಲ್ಲ. ನೋಡಿನೇ ಸಾಕಾಯ್ತು ನಿಮಗೆ. ಆಮೇಲೆ ನಮ್ಮ ಶ್ರಾಮತಿ ಅವ್ರನ್ನೆಲ್ಲ ಕರೆದು ಕೇಳಿದ್ರೆ ಏನಾಯ್ತು ಏನು ಕತೆ ಅಂದರೆ, ಅವರು ಏನು ಆಯಿಲ್ ಕೊಟ್ಟರು, ಇವ್ರ ಪಕ್ಕದಲ್ಲಿದ್ದ ಡಬ್ಬ ಯಾವ್ದು ತಗೊಂಡು ಹಾಕಿದಾರೋ ಗೊತ್ತಿಲ್ಲ, ಗಮ್ಮಾದಂಗೆ ಆಗ್ಬಿಟ್ಟು ತಿನ್ನೋಕ್ಕೆ ಆಗ್ತಾಯಿಲ್ಲ. ಸೊ ಅವತ್ತು ಆಸೆಯಿಂದ ಉಪ್ಪಿಟ್ಟು ಇಲ್ಲ, ಅಲ್ಸೆಟ್ಟು ಆಚೆಗೆ ಬಂತು ಇವ್ರದ್ದು. ಅದನ್ನು ಕ್ಲೀನ್ ಮಾಡಬೇಕಾದ್ರೆ ನನ್ನ ಕರ್ತವ್ಯನೇ ಆಯಿತು. ಹೀಗೆ ನಡೆದು ಆಮೇಲೆ ಏನೋ ಹಣ್ಣು ಹಂಪಲು ಏನೇನೋ ತರಿಸ್ಕೊಟ್ರು, ತಿನ್ಕೊಂಡು